ಮುಂಬರುವ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶಕ್ಕೆ ಎಲ್ಲರೂ ಶ್ರಮ ಪಡಬೇಕು. ಅತಿಯಾದ ಆತ್ಮವಿಶ್ವಾಸ, ಸರಿಯಾದ ಮಾರ್ಗದರ್ಶನವಿಲ್ಲದೆ ಪರೀಕ್ಷೆ ಫಲಿತಾಂಶ ಕಡಿಮೆ ಆಗಬಹುದು. ವಿಶೇಷ ತರಗತಿಗಳನ್ನು ಆರಂಭದಲ್ಲೇ ಮಾಡಬೇಕು. ಮುಂದೆ ಬರುವ ಪರೀಕ್ಷೆಗೆ ಈಗಿನಿಂದಲೇ ತಯಾರು ಮಾಡಬೇಕು ಎಂದು ಬಿಇಒ ಕೆಎಸ್ ಸುರೇಶ್ ಹೇಳಿದರು. ಪಾಗೋಡ ರಸ್ತೆ ಆದರ್ಶ ವಿದ್ಯಾಲಯದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಇವರ ವತಿಯಿಂದ ಹಮ್ಮಿಕೊಂಡಿದ್ದ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಉತ್ತಮಪಡಿಸುವ ಕುರಿತು ಶಾಲಾ ಮುಖ್ಯ ಶಿಕ್ಷಕರ ಸಭೆಯಲ್ಲಿ ಮಾತನಾಡಿದರು. ಬಹಳ ಮುಖ್ಯ. ಎಲ್ಲ ಆತ್ಮೀಯ ಮುಖ್ಯ ಶಿಕ್ಷಕರು ತಾವು ಎಲ್ಲರೂ ಸಹ ಗಮನಿಸಿದ್ದೀರಿ. ಮುಖ್ಯವಾಗಿ ಮಕ್ಕಳ ದಾಖಲಾತಿ ಈಗಾಗಲೇ ಆಗಿದೆ ಎಲ್ಲ ಆಗಿದೆ. ಇನ್ನೇನಾದ್ರೂ ಬೇರೆ ಕಡೆಯಿಂದ ಬರೋದಿರ್ಬೋದು ಅಥವಾ ನಿಮ್ಮ ಕಡೆಯಿಂದ ಹೋಗೋದಿರ್ಬೋದು. ಈಗಾಗಲೇ 100ಕ್ಕೆ 10ನೇ ತರಗತಿಗೆ ನಾವು ದಾಖಲೆ ಮಾಡ್ಕೊಂಡಿದ್ದೀವಿ ಮತ್ತು ಅದರ ಶಾರ್ಟ್ಸ್ ಇವತ್ತು 4 ಗಂಟೆಗೆ ಮೀಟಿಂಗ್ ಇದೆ. ಶಾರ್ಟ್ಸ್ ಅಪ್ಡೇಷನ್ ಬಗ್ಗೆ ಮಾನ್ಯ ಆಯುಕ್ತರು ತೆಗೆದುಕೊಂಡಿದ್ದಾರೆ. ಸೊ ಈ ರೀತಿ ಒಂದು ದಾಖಲಾತಿ ಮಾಡಿಕೊಂಡ ನಂತರ ಮಕ್ಕಳ ಹಾಜರಾದ ಶಿಕ್ಷಕರು ಆ ಶಾಲೆಯಲ್ಲಿರ್ತಕ್ಕಂಥ ಮುಖ್ಯ ಶಿಕ್ಷಕ ಯಾವುದೇ ಮಗು ಒಂದು ದಿನ ಶಾಲೆಗೆ ಬಂದಿಲ್ಲ ಅಂದ್ರೆ ಆ ಮಗುವನ್ನ ಗಮನಿಸಿ ಆ ಮಗುವಿನ ಗೈರು ಹಾಜರಿಗೆ ಕಾರಣವನ್ನ ಪತ್ತೆ ಹಚ್ಚಿ ಪುನಃ ಮರುದಿನ ಶಾಲೆಗೆ ಕರೆತರುವುದು ಅಥವಾ ಅಂದೇ ಕರೆತರುವಂತಹ ಪ್ರಯತ್ನವನ್ನ ಮುಖ್ಯ ಶಿಕ್ಷಕರು ಪ್ರತಿದಿನ ಆದ್ಯತೆಯ ಮೇಲೆ ಮಾಡಬೇಕು. ಈ ಒಂದು ಬಿಡು ನಾಳೆ ಬರ್ತಾನೆ ಅಂತೇಳಿ ಒಂದು ಸ್ವಲ್ಪ ಉದಾಸೀನ ಮಾಡಿ ಅಥವಾ ಒಂದು ನಿರ್ಲಕ್ಷ್ಯ ಮಾಡಿದ್ರೆ ಅದು ಮುಂದೆ ದೊಡ್ಡ ಹೊಡೆತ ಆಗುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಯಾವ ಕಾರಣಕ್ಕೆ ಮಗು ಗೈರು ಹಾಜರಾಗಿದೆ ನಿಮಗೆ ಗೊತ್ತಿರುತ್ತೆ. ಅದನ್ನೇ ನೀವೇನು ಅದಕ್ಕೆ ವಿಶೇಷವಾದಂತಹ ಸಂಶೋಧನೆ ಮಾಡುವಂತ ಅವಶ್ಯಕತೆ ಇರಲ್ಲ. ಪ್ರತಿ ಮಗುವಿನ ವಿವರಗಳು ನಿಮಗೆ ಗೊತ್ತಿರುತ್ತೆ. ಯಾರೋ ಪಾಠ ಬೋಧನೆ ಮಾಡುವಂತ ಶಿಕ್ಷಕರಿಗೆ ಅಷ್ಟೇ ಗೊತ್ತಿರೋದಲ್ಲ ಅಥವಾ ತರಗತಿ ಶಿಕ್ಷಕರಿಗೆ ಅಷ್ಟೇ ಗೊತ್ತಿರೋದಲ್ಲ. SSLCಯಲ್ಲಿ ದಾಖಲಾಗಿರುವಂತಹ ಪ್ರತಿ ಮಗುವಿನ ವೈಯಕ್ತಿಕ ವಿವರಗಳನ್ನ, ಅವನ ಕೌಟುಂಬಿಕ ಹಿನ್ನೆಲೆ, ಅವನ ಸಾಮಾಜಿಕ ಹಿನ್ನೆಲೆ, ಅವನ ಶೈಕ್ಷಣಿಕ ಹಿನ್ನೆಲೆ ಎಲ್ಲವನ್ನು ಪ್ರತಿ ವಿವರಗಳನ್ನ ಪ್ರತಿ ಮುಖ್ಯ ಶಿಕ್ಷಕರು ನಿರ್ದಿಷ್ಟವಾಗಿ ಪ್ರತಿ ಮಗುವಿನ ಒಂದು ಮಾಹಿತಿಯನ್ನ ಇಟ್ಕೊಂಡಿದ್ದಾಗ ಆ ಮಗುವಿನ ಶೈಕ್ಷಣಿಕ ಬೆಳವಣಿಗೆಗೆ ಪ್ರಗತಿಗೆ ನಾವು ಏನು ಪೂರಕವಾಗಿ